ಆಲ್ಮೋಸ್ಟ್ ಬರೋದಿಲ್ಲ ಅವರು. ಗೋಲ್ಡ್ ಅಂದ್ರೇನೆ ಅವ್ರಿಗೆ ಸ್ವಲ್ಪ ಇರಿಟೇಟ್ ಜಾಸ್ತಿ. ಅಂದ್ರೆ ಗೊತ್ತಲ್ವಾ ಇವಾಗ ಡೈಲಾಗ್ ಹೆಂಗಿತ್ತು, ನಿಮ್ನ ನೋಡಕ್ ಬಂದೆ ಅಂತ. ಹುಡುಕ್ತಾ ಇದ್ದು ಡಾಲ್ಫಿನ್ ನಾನು. ಚೆನ್ನಾಗತ್ತಲ್ವಾ ಇದು, ಒಂಥರ ಕ್ಯೂಟ್ ಆಗೈತೆ, ವಾಯ್ಸ್ ಚೆನ್ನಾಗಿರುತ್ತೆ. ಅಪ್ಪು ದಿಸ್ ಈಸ್ ಫಾರ್ ಯು. ಇನ್ನೊಂದು 5 ಮಿನಿಟ್ಸ್ ಲೊಕೇಶನ್ ರೀಚ್ ಆಗ್ತೀವಿ. ಪಪ್ಪು ಹಾಯ್. ದೀಪು ನೋಡ್ತಾವ ನೋಡು. ಎಷ್ಟರಲ್ಲಿ ನಿಮ್ಮ ಫೇವ್ರೇಟ್? ತಂದೂರಿ. ಅವನೇ ಅಂದದ್ದು ನಿಕ್ಕಿ ಮಾಮ ತಿಂದಿತ್ತು ಅಂತಾನು ಅಂದ, ಮಧುಕ ತಿಂದಿತ್ತು ಅಂತಾನು ಅಂದ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಜಸ್ಟ್ ಒಂದು ಪರ್ಚೇಸಿಂಗ್ ಅಂತ ಹೋಗ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಹಸ್ಬೆಂಡ್ ಬರ್ತಿದ್ದಾರಲ್ಲ, ಅದು ಖುಷಿ. ಆಲ್ಮೋಸ್ಟ್ ಬರ್ತಿದ್ರು, ಅಂದರೆ 1-2 ಇಯರ್ಸ್ ಬ್ಯಾಕ್, 3 ಇಯರ್ಸ್ ಆ ಥರ. ಈ ನಡುವೆ ಏನಂದರೆ ಜಾಸ್ತಿ ಕ್ಲೋಸ್ ಇರೋದ್ರಿಂದ ಕಾಲ್ ಮಾಡಿ ಹೇಳ್ಬಿಡ್ತಾರೆ, ಏನಾದರೂ ಬೇಕಂತ ಅಂದರೆ ಹೋಗಿ ತೊಗೋತೀನಿ ನಾನು. ಆಲ್ಮೋಸ್ಟ್ ಬರೋದಿಲ್ಲ ಅವರು. ಗೋಲ್ಡ್ ಅಂದ್ರೇ ಅವ್ರಿಗೆ ಸ್ವಲ್ಪ ಇರಿಟೇಟ್ ಜಾಸ್ತಿ. ಅಂದರೆ ಗೊತ್ತಲ್ವಾ ಇವಾಗ ಹೆಣ್ಮಕ್ಳು ಹೆಂಗೆ ಅಂತ. ಒಂದು ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಬೇರೆ ಬೇರೆನೇ ತಗ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿರ್ತೀವಿ. ಹಂಗಾಗಿ ಜಾಸ್ತಿ ಇಷ್ಟಪಡೋದಿಲ್ಲ. ಬಟ್ ಇವತ್ತೇನೋ ಅವರೇ ಇಷ್ಟಪಟ್ಟು ನಾನು ಬರ್ತೀನಿ ಅಂತ ಅಂದ್ರಲ್ಲ, ಅದು ನನಗೆ ಒಂಥರ ಖುಷಿ ಗೈಸ್. ಹಾಗಾಗಿ ಇವಾಗ ನಾವು ಪಪ್ಪುನ ಮಲಗಿಸಿದ್ವಿ. ಮಾಧವರು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ, ಹೊರಡಬೇಕು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ, ಕ್ಲಾಸ್ ಇದ್ದಾಗ ಸ್ವಲ್ಪ ವೀಡಿಯೋಸ್ ಮಾಡೋದು ಕಷ್ಟ ಆಗುತ್ತೆ, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಪಪ್ಪು ಅವ್ರನ್ನ ಮಲಗಿಸಿದ್ದೀನಿ. ಅವ್ರು ಎದೋಳು ವರ್ಷದಲ್ಲಿ ಬರಬೇಕು. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ಏನು ಒಂದು 20 ಮಿನಿಟ್ಸು ಆಗಲ್ಲ ರಾಮನಗರಕ್ಕೆ, ನಮ್ಮ ಚನ್ನಪಟ್ಟಣದಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಗೈಸ್. ಹಾಗಾಗಿ ಹೋಗಿ ಬರಬೇಕು. ಏನು ತಗೋತೀವಿ ಏನು ಅನ್ನೋದು ಗೊತ್ತಿಲ್ಲ. ಯಾವ ಫಂಕ್ಷನಿಗೆ ತಗೋತಾ ಇರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ. ಏನು ಫಂಕ್ಷನ್ ಏನು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು, ಓಕೆನಾ? ಓಕೆ ಗೈಸ್, ಇವಾಗ ಹೊರಡ್ತಾ ಇದ್ದೀನಿ. ಸೊ ಏನು ತೊಗೋಬೇಕು ಅನ್ನೋ ಐಡಿಯಾ ಕೂಡ ಇಲ್ಲ, ಬಟ್ ಗೋಲ್ಡ್ ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮಗೆ ಬೇಕಾಗಿರೋರು ಗೊಬ್ಬರಿಗೇನೋ ತೊಗೊಳೋದಿದೆ ಗಿಫ್ಟು, ಅದನ್ನು ತೊಗೊಂಡು ಬರೋಣ ಅಂತ. ಅದಕ್ಕೆ ಮಾಧವರು ಬರ್ತಿದ್ದಾರೆ, ಎರಡೂ ಆಗುತ್ತೆ ಕೆಲಸ ಅಂತ ಅಂದ್ಕೊಂಡು ಓಡಾಡ್ಕೊ ಬರೋಣ ಅಂತ. ಅಪ್ಪನೂ ಟ್ಯೂಷನ್ಗೆ ಹೋಗಿದ್ದಾನೆ, ಅಪ್ಪನೂ ಬರೋದಿಲ್ಲ, ನಾನು ಮಾಧವರಿಬ್ಬರೇ. ಯಜಮಾನ್ರೆ ನಮಸ್ಕಾರ. MS ಗೋಲ್ಡ್ ಆ್ಯಂಡ್ ಡೈಮಂಡ್ಗೆ ಮತ್ತು ಎಷ್ಟನೇ ಸರಿ ಬಂದಿರೋದಿದು? 3 ಟೈಮ್ಸ್. ಯಾವಾಗ ಅದು ಯಾವಾಗೋ ಬರ್ಡೇಲಿ ಏನೋ ಕೊಡ್ಸಕ್ಕೆ ಕರ್ಕೊಂಬಂದಿದ್ರಲ್ಲ 3 ಇಯರ್ಸ್ ಬ್ಯಾಕ್. ಇವಾಗ ಏನು ಕೊಡಿಸ್ತೀರಾ? ಇವಾಗ ಪ್ರೆಸೆಂಟ್ ಕರ್ಕೊಂಬಂದಿರೋದಕ್ಕೆ ಏನು ಕೊಡಿಸ್ತೀರಾ? ರಿಂಗು ಅಷ್ಟೇನಾ? ದಿಲೀಪ್ ಸರ್ಗೆ ಶಾಕ್ ಅಲ್ವಾ ಮಾಧವ್ರು ಬಂದಿರೋದಕ್ಕೆ? ಅವ್ರು ಬಂದ ತಕ್ಷಣ ಹೆಂಗೆ ಕೇಳ್ತವ್ರು, ಏನು ಸರ್ ಅಪ್ರೂಪಕ್ಕೆ ಬಂದ್ಬಿಟ್ಟಿತ್ತು. ಡೈಲಾಗ್ ಹೆಂಗಿತ್ತು, ನಿಮ್ನ ನೋಡಕ್ ಬಂದೆ ಅಂತ. CS ಸರ್ ಹೋದ್ರೆ ಅವ್ರಿಗೆ ನಾಳೆ ಫಂಕ್ಷನ್ ಅಲ್ವಾ. 3 ಟೈಮ್ಸ್ ಅಷ್ಟೇ ಮಾಧವರು, ಇದು 3ನೇ ಟೈಮ್ ಅಂತ. ಇಲ್ಲ, ತಾಸರ್ ಇದ್ದಾಗ ಬಂದಿದ್ರು 1-2 ಟೈಮು, ಅದಾದ್ಮೇಲೆ ಒಂದ್ಸಲ ಬಂದಿದ್ರು. ಪಪ್ಪುಗೆ ಬ್ಯಾಂಗಲ್ ನೋಡೋಣ ಅಂತ ನೋಡ್ತಿದ್ವಿ, ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಈ ಥರ ನೋಡೋಣ ಅಂದರೆ ನಮ್ಮ ಅಪ್ಪೂರ ಹತ್ರ ಸೇಮ್ ಇದೆ, ಬಟ್ ಪಪ್ಪುಗೆ ತಗೊಂಡ್ಮೇಲೆ ಅದು ವೇಸ್ಟ್ ಆಗಿಬಿಡುತ್ತೆ, ಚಿಕ್ಕೋನಲ್ವಾ. ಆಮೇಲೆ ಬೆಳೆದಾದ್ಮೇಲೆ ಒಂದು ಫಿಶ್ ನೋಡಿದೆ ಅಲ್ಲ, ಎಲ್ಲಿ ಅದು ಫಿಶ್ ಟೈಪಲ್ಲಿ ಇತ್ತಲ್ಲ ಒಂದು, ಇದನ್ನ ರಿಮೂವ್ ಮಾಡಿ. ಇಟ್ಸ್ ನೈಸ್. ಇಲ್ಲಿ ಯಾವುದೋ ಒಂದು ಫಿಶ್ ನೋಡಿದೆ ನಾನು, 3 ಗ್ರಾಮ ಇದು. ಹೌದು, ಸಿಂಗಲ್ ಅದು. ಫಿಶ್ 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 ನಿಮಗೂ ಬರ್ಬೋದಿತ್ತಲ್ಲ. ಇದನ್ನೇ ಹುಡುಕ್ತಾ ಇದ್ದು ಡಾಲ್ಫಿನ್ ನಾನು. ಚೆನ್ನಾಗತ್ತಲ್ವಾ ಇದು, ಒಂಥರ ಕ್ಯೂಟ್ ಆಗೈತೆ, ವಾಯ್ಸಿಗೆ ಚೆನ್ನಾಗಿರುತ್ತೆ. ಎಷ್ಟೈತೆ ಇದು? ಬಟ್ ಏನಂದ್ರೆ ವೇಸ್ಟ್ ಆಗ್ಬಿಡುತ್ತೆ. 4.2 ಇದೆ. ಯೂಸ್ ಮಾಡ್ಬೋದಲ್ಲ ಆರಾಮಾಗಿ. ಯೂಸ್ ಇವಾಗ ಮಾಡ್ಬೋದು, ದೊಡ್ಡವರಾದ್ಮೇಲೆ. ಲಿಂಕ್ಸ್ ಇದೆ, ಲಿಂಕ್ ಆಡ್ ಮಾಡ್ಬೋದು. ಇಲ್ಲಿ ನೋಡಿ, ಎಕ್ಸ್ಟ್ರಾ ಮತ್ತೆ 2 ಲಿಂಕ್ಸ್ ಇದೆ. ಅದೇ ಆ ಥರ ಇದ್ರೆ ಓಕೆ, ದಪ್ಪ ಆದ್ರೂ ಆರಾಮಾಗಿ ಹಾಕ್ಬೋದು. ಚೆನ್ನಾಗೈತೆ.
ಏನು ನೋಡ್ತಾ ಇದ್ದೀರಾ ಇಬ್ರು? ಪಪ್ಪುಚಿ ಎಷ್ಟು ಸೈಲೆಂಟಾಗಿದ್ದ ಅಂದರೆ ಪಪ್ಪು ಪಪ್ಪು ಓ ನಮ್ಮ ಗೈಸ್ ಅವನು ಇಲ್ಲಿ ನಾವು ಲೈಟ್ ಹಾಕಿದೀವಲ್ವಾ ನಮ್ಮದು ಅಂಗಡಿದು, ಅದನ್ನ ಬ್ಲಿಂಕಿಂಗ್ ಆಗ್ತಾ ಇರೋದನ್ನ ವಾಚ್ ಮಾಡ್ತಾ ಇದ್ದಾರೆ ಪಪ್ಪು ಅವರು. ಪಪ್ಪು ಅವರೇ ಓ ನಮ್ಮ ಕುಕ್ ಪಪ್ಪು ಕುಕ್ ಪಪ್ಪು ಬಾಯ್. ಅಲ್ಲಿ ಭುವನ್ ಬತಾನ್ ನೋಡು. ನಿನ್ನೆ ನೋಡ್ತಾ ಇರ್ಬೇಕು ಕೇಳು. ಪಪ್ಪು ತಾತ ಇಲ್ಲ ಪಪ್ಪು. ಅಪ್ಪಾಜಿ ಕರಿ, ನೀನ್ ಕರಿ ಅವನ್ನ. ಬಂದಾದಾಯ್ತು. ಅವ್ರ ಅಪ್ಪನ ಹತ್ರ ಆದ್ರೆ ಹೋಗ್ಬಿಡ್ತಾನ ಮಮ್ಮಿ. ಪಪ್ಪು ಬಾ ಮಗ್ನೆ. ಪಪ್ಪು ಬಾ ಮಾಡ್ತೀನಿ ನಿನಗೆ. ಪಪ್ಪು ಬಾ ಪಪ್ಪ. ನಿನ್ನೆ ನೋಡ್ತಾನ ತಾತ ಜಜ್ಜಿ ಮಾಡೋದಂತೆ ನಿನ್ನ. ಗಾಯ್ಸ್ ಈಗ ನಮ್ಮ ಅಪ್ಪು ಅವರ ಆಗಮನ ಎದುರಿಸ್ಬಿಡೋಣ ಇಲ್ಲಿ ನಿಂತ್ಕೊಂಡು. ಅಪ್ಪು ದಿಸ್ ಈಸ್ ಫಾರ್ ಯು. ಏ ನಿನ್ಗಲ್ಲ ಕಂದ, ಪಪ್ಪುನ್ ಫ್ರೆಂಡ್ ಪಾಪು ಕೊಡಿಲಿ. ಗೈಸ್ ನೋಡಿ ಹೆಂಗಿಟ್ಬಿಟ್ಟೋಯ್ತವನೆ ಪಪ್ಪುನ್ ಫ್ರೆಂಡ್ ಪಾಪುಗೆ ಅಂದ್ರೆ. ನನ್ನ ಮಗ ಹೇಳ್ತವನೆ ಅಲ್ಲಿ ಇಂದ್ರಮ್ಮವ್ರು ಸಮಾಧಾನ ಮಾಡಕ್ ಹೋಗ್ಬೇಕೀಗ. ಅಮ್ಮ ಮಾರ್ನಿಂಗ್ ಇಷ್ಟು ಬೇಗ ಎದ್ದು ತುಂಬ ದಿನನೇ ಆಗಿತ್ತು ಗೈಸ್. ಇವತ್ತು 3:45ಗೆ ಎದ್ದಿದ್ದೀನಿ ನಾನು. ಸಾಧ್ಯ ಏನಲ್ಲ ಅದು. ಯಾಕಂದರೆ ಬ್ರೈಡು ಮತ್ತು ಅದು ಒಂಥರ ಬ್ರೈಡೇನೆ, ಇನಾಗ್ರೇಷನ್ದು ಇತ್ತು ಮತ್ತು ಮದುವೆ ಮೇಕಪ್ ಇತ್ತು. ಹಂಗಾಗಿ ನಾನು ನಮ್ಮ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಇಷ್ಟು ಇವರಿಬ್ರಿಗೆ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸು. ಹಾ ತಾನೇ? ಹೆಂಗಿತ್ತು? ನೆನ್ನೆನೂ ಹೋಗಿದ್ವಿ. ಹೆಂಗಿತ್ತು ನೆನ್ನೆ? ಗೈಸ್ ಫಸ್ಟ್ ಟೈಮು ಅಂತ ಸ್ವಲ್ಪ ಟೆನ್ಷನ್ ಇತ್ತು. ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ ಒಂದೊಂದ್ಸರಿಗೆ ಇಬ್ಬಿಬ್ರನ್ನ ಕರ್ಕೊಂಡೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ಕ್ಲೈಂಟ್ ಪ್ಲೇಸಲ್ಲಿ ಗೊತ್ತಾಗಬೇಕು ಹೆಂಗಿರುತ್ತೆ ಏನು ಅಂತ. ಇವರಿಬ್ರು ಸ್ವಲ್ಪ ನರ್ವಸ್ ನೆನ್ನೆ, ಅಂದರೆ ಫಸ್ಟ್ ಟೈಮ್ ಆಗಿರೋದಕ್ಕೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಸರಿ ಹೋಗ್ತಾರೆ. ಏನ್ ಬಾನು ಅವರೇ? ಇವಾಗ ಕಾನ್ಫಿಡೆಂಟ್ ಬಂದೈತಲ್ವಾ ಮಾಡ್ಬೋದು ಅಂತ. ಫಸ್ಟ್ ನಮ್ ಜೊತೆ ಮೆಂಟರ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ. ಸಡನ್ ಆಗಿ ಅವರೇ ಆರ್ಡರ್ ತಗೊಂಡ್ ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ನರ್ವಸ್ ಆಯ್ತಾರೆ. ಏನ್ ಬಾನು? ಶ್ರೀರಕ್ಷಾ ಮೇನ್ಲಿ ಶ್ರೀರಕ್ಷಾ. ನೆನೆ ಹೆಂಗಿತ್ತು ಶ್ರೀರಕ್ಷಾ? ಅವರು ಆ ಸ್ಟೂಡೆಂಟ್ ಬಿಡಿ, 6th ಬ್ಯಾಚ್ ಸ್ಟೂಡೆಂಟ್ ಫುಲ್ ಪ್ರೋ ಆಗ್ಬಿಟ್ಟಿದ್ದಾರೆ ಇವಾಗ. 6th ಬ್ಯಾಚ್ ಹೋಗ್ಬಿಟ್ಟು ಫಸ್ಟ್ ಬ್ಯಾಚ್ ಹೋಗ್ದಂಗೆ ಆಗ್ಬಿಟ್ಟವ್ರೆ. ಏನು ವಿದ್ಯಾ? ಇಲ್ಲ, ನಿಮ್ ವರ್ಕಿಂದ ಗೈಸ್ ನಾವು ಹೇಳ್ಕೊಡ್ಬೋದು, ಬಟ್ ಅವರು ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕ್ ಮಾಡಿದ್ರೆ ತಾನೇ ಏನಾದ್ರೂ ಮಾಡಕ್ಕಾಗೋದು. ಇನ್ನೊಂದು 5 minutes ಲೊಕೇಶನ್ ರೀಚ್ ಆಗ್ತೀವಿ. ಸೊ ನಮ್ಮ ಚನ್ನಪಣ್ಣದ ಹತ್ರನೇ ಇರೋದು ಲೊಕೇಶನ್. ಗಾಯ್ಸ್ 2 ಮಕ್ಳು ತಾಯಿ ಇನ್ನ ಎದ್ರಿಕೊಂಡು ಗಾಡಿ ಓಡಿಸೋದನ್ನ ಕಲಿತಾ ಇಲ್ಲ. ಶ್ರೀರಕ್ಷನ್ಗೆ ಲೈಸೆನ್ಸ್ ಇಲ್ವಂತೆ. ಬಾನು ನಿಮ್ಗೆ? ಅಯ್ಯಪ್ಪ ಎಂತೆಂತ ಪ್ರತಿಭೆಗಳವ್ರೆ ನನ್ ಜೊತೆ. ಹಾ ವಿದ್ಯಾ, ಏಳು ಬೀಳು ಬೀಳೋದು ಎದೊಳೋದು ಅದೆಲ್ಲ ಕಾಮನ್. ಇವರು ಗೈಸ್ ನಮ್ಮ ಮಮ್ಮಿ ಚೆನ್ನಾಗಿ ಕೇಳ್ತಿದೆ, ವಿದ್ಯಾ ಗಾಡಿಗೇನು ಆಗ್ಲಿಲ್ಲ ತಾನೇ ಅಂತ. ಏನದೇನಿದ ಬೀಳ್ತೀವಿ ಅನ್ನಕ್ಕೆ. ಏನು ಇವಾಗೆಲ್ಲ ಅಷ್ಟೊಂದು ಏನಿಲ್ಲ. ಇನ್ನು ಅವಾಗಾದ್ರೆ ಭಯ ಇತ್ತು. ನಾವೆಲ್ಲ ಹೆಂಗೆ ಈಸಿಯಾಗಿ ಗಾಡಿ ಕಲ್ತ್ವಿ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದನೂ ಸ್ಕೂಲ್ಗೆ ಹೋಗ್ತಾರೋ ಟೈಮಿಂದನೂ ಸೈಕಲ್ ತುಳಿದು ಅಭ್ಯಾಸ. ಹಾಗಾಗಿ ಬೇಗ ನಾನು 8th 9th ಗಾಡಿ ಓಡಿಸೋದು ಕಲ್ತ್ಕೊಳ್ತಿದ್ದೆ. ನಾನು 8th ಸೈಕಲ್ ಕೊಟ್ಟಿದ್ರಲ್ಲ ಮೇಡಮ್, ಅವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಸೈಕಲ್ ಕೊಡೋರಲ್ಲ. ನಾನು ಅವಾಗ ಸೈಕಲ್ ಅದು ಅವಾಗ ನಮಗೆ ಸೈಕಲ್ ಕೊಡ್ಸಿದ್ರೆ ಏನೋ ಖುಷಿ, ಇವಾಗಿನವ್ರಿಗೆ ಸೈಕಲ್ ಕೊಡ್ಸಿದ್ರೆ ಏನೋ ಬೇಜಾರು. ಲೊಕೇಶನ್ನಾಗ ರೀಚ್ ಆದ್ವಿ ನಾವು. ಆ ಕಡೆಗ ಇಲ್ಲ ಬಾನು, ಕ್ಲೋಸ್ ಮಾಡು, ತಳ್ಬೇಕು. ಹಾಂ ಈ ಚೌಟ್ರಿಗೂ ನಮಗೂ ಏನೋ ನಂಟು ಗೈಸ್. ಇದು ಆಲ್ರೆಡಿ ಒಂದು 15 ಆಗಿರ್ಬೋದು ಇಲ್ಲಿಗೆ ಬಂದಿರೋದು ನಾನು.
ನನ್ನ ಬಿಂಬ. ನಂಗೆ ಹಿಂಗಿಷ್ಟ. ಬಂದ ತಕ್ಷಣ ಇಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ರೈಟ್ ಸೈಡ್ ಬೇಕಾದ್ರೆ ಹೋಗ್ಬೋದು, ಲೆಫ್ಟ್ ಸೈಡ್ ಬೇಕಾದ್ರೆ ಹೋಗ್ಬೋದು. ನಾವು ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ಸಾಡೆ ಎಲ್ಲ ಮುಗಿಸ್ಕೊಬಂದ್ವಿ. ಬೆಳಗ್ಗೆ 4:45 ಹೋಗಿದ್ದಕ್ಕೆ 10 ಗಂಟೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಟೀ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಟೂಡೆಂಟಿಗೆ ಇಲ್ಲಿ ಇವತ್ತು ಪೋರ್ಟ್ಫೋಲಿಯೋ ಇದೆ, ಮದ್ದೂರು ವಡೆನ ತರಿಸಿದ್ದೀವಿ. ಸ್ವಲ್ಪ ವೆದರು ಬೇರೆ ಥರನೇ ಇದೆ, ಹಾಗಾಗಿ ಟೀ ತರಿಸಿದ್ದೀವಿ. ವೆದರ್ ಸ್ವಲ್ಪ ಚೆನ್ನಾಗಿದೆ ಇವತ್ತು, ಮಳೆ ಬರ್ತಿದೆ, ಹಂಗಾಗಿ ಮದ್ದೂರು ವಡೆ ಕೊಡೋಣ ಅಂತ ತರಿಸಿದ್ದೀವಿ. ನಮ್ಮ ಸ್ಟೂಡೆಂಟ್ ಅವ್ರಿಗೆ ಎಲ್ರಿಗೂ, ಸ್ಟೂಡೆಂಟ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡೆಲ್ಸ್ ಕೂಡ ಬಂದಿರ್ತಾರೆ, ಎಲ್ರಿಗೂ ಸೇರಿಸಿ. ಆಚೆ ಬಂದು ತುಂಬ ದಿನ ಆಗಿತ್ತು ಅಂತ ಹೇಳಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಆಚೆ ಎಲ್ಲಾದರೂ ಹೋಗಿ ಬರೋಣ ಅಂತ ಸೊ ಇಮಿಡಿಯೇಟ್ಲಿ ಪ್ಲ್ಯಾನ್ ಮಾಡಿ ವೈಶಾಲಿಗೆ ಬಂದ್ವಿ ಹೋಟೆಲ್ಗೆ. ತುಂಬ ದಿನ ಆಗಿತ್ತು ಬಂದು, ಆಲ್ಮೋಸ್ಟ್ ಒಂದು 5 months ಆಗಿತ್ತು ಗೈಸ್ ವೈಶಾಲಿಗೆ ಬಂದೇ ಇರಲಿಲ್ಲ. ಈ ನಡುವೆ ಸ್ವಲ್ಪ ಐರಾವತ್ತಾಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ನನ್ನ ತಮ್ಮ ಕೂಡ ಬಂದಿದ್ದ ಇವತ್ತು, ಹಂಗಾಗಿ ಹೋಗೋಣ ಅಂತ ಸ್ವಲ್ಪ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಹೊರಗಡೆ ಹೋಗಿ ಬಂದರೆ ಅಂತ ಬಂದ್ವಿ. ಅಪ್ಪ ಅವರು ನಮ್ಮ ಮಮ್ಮಿ ಎಲ್ಲರೂ ನಾನು ಬಿಟ್ಬಿಟ್ಟೆ ಹೊಟ್ಟೋದ್ರು ಮುಂದೆ. ಇಲ್ಲೇ ಇದ್ದಾರೆ. ಹಲೋ, ಹಾಯ್, ಹೇಗಿದ್ದೀರಾ? ದೀಪು ಅಲಿಯಾಸ್ ಚಿರಾಗ್ ಚಿಕ್ಕು. ಏನು ಸಮಾಚಾರ? ನೀವು ಹೇಳಿದ್ರೆ ನಾವು ಕೇಳ್ಬೋದು. ಏನು ಹೇಳ್ತೀರಾ ಗೈಸ್? ನಾನು ನನ್ನ ತಮ್ಮ ಇವತ್ತೊಂದು ವೀಡಿಯೋ ಮಾಡಿದ್ದೀವಿ. ಹೆಂಗೈತೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಏನಂತೀರಾ ಚಿರಾಗ್ ಅವರೇ? ಎಲ್ಲಿ ಅಪ್ಪು? ಪಪ್ಪುಗೆ ಮೊಲ ತೋರ್ಸಕ್ಕೆ ಹೋಗೋನೆ. ಇಂದ್ರಮ್ಮ ಅವ್ರು ಇಲ್ಲಿದ್ದಾರೆ. ಪಪ್ಪು, ಪಪ್ಪುಮ್ಮ, ಪ್ಯಾರಟು, ರ್ಯಾಬಿಟ್ಟು ಎಲ್ಲ ಇಲ್ಲೇ ಐತೆ. ವಾವ್, ಎಷ್ಟು ಕ್ಯೂಟಾಗೈತೆ. ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ, ಏನು ಮಾಡ್ತದೆ, ಹೆಂಗೆ ಮಾಡ್ತದೆ. ಬ್ಲ್ಯಾಕು ಐತೆ, ಬ್ಲ್ಯಾಕ್ ಎಷ್ಟು ಕ್ಯೂಟಾಗೈತಲ್ವಾ? ಅಪ್ಪು, ಬ್ಲ್ಯಾಕ್ ಚೆನ್ನಾಗೈತಾ ವೈಟ್ ಚೆನ್ನಾಗೈತಾ? ಬ್ರೌನ್. ನೈಸ್ ಅಲ್ಲ? ಪಪ್ಪ ಇಲ್ಲ, ಅಲ್ಲೆಲ್ಲ ಹೋದ್ರು ಬರ್ತಾರೆ. ಪಪ್ಪು ಕಂದ, ಚೂಚು ಮ್ಯಾರಿ, ಬಾಯ್. ಅಕ್ಷಿ, ಇದಮ್ಮ ತಾನೆ? ಇದಮ್ಮ. ಹೌದು, ನಾನು ನಿಮ್ಮಮ್ಮ, ಅದ್ರಮ್ಮ ಅವರು. ನಮ್ಮಮ್ಮ ಇವರು. ಹಿಡ್ಕೊ ಹೋಗುವ. ನೀನು ಹೇಳಿದ್ಮೇಲೆ ಮುಗೀತು, ಹಿಡ್ಕೊ ಹೋಗುವ. ದೀಪು, ಎಷ್ಟು ದಿನ ಆಗಿತ್ತು ವೈಶಾಲಿಗೆ ಬಂದು? 5 days ಅಂತೆ. 2 years ನಮ್ಮ ಯಜಮಾನ್ರಿಲ್ಲೇ ಆಗಮಿಸಿದ್ರು. ಪಾಪ ಪಪ್ಪ ಎಲ್ಲ ಐತೆ ತೋರ್ಸೋದ್ರಲ್ಲಿ. ಪಪ್ಪ ಇದು ವೈಟ್ಗಿರೋದಾ? ಅದಮ್ಮ, ಇದು ಪಪ್ಪ. ಅದು ಪಪ್ಪನಾ? ನೀನು? ನಾನಿದು ಬ್ಲ್ಯಾಕ್. ಹೊರೇ ತಡ. ಅಪ್ಪ ಅಪ್ಪು ನಿನ್ನೆ ತೋರಿಸ್ಬಿಟ್ಟು ಅಪ್ಪ ಅಂದ್ಬಿಟ್ಟೆ. ಅಪ್ಪ ಮಗ ಇಬ್ರು ಇನ್ನೊಂದು ಎತ್ಕೊಬಿಡೋದೆ. ಮಿಕ್ಕಿದೆಲ್ಲ ನನಗೆ ನಿನಗೆ ಅಂತ ಉಳಿಸಿರೋದು. ಪಪ್ಪು ನಿನ್ಗಿಲ್ಲ ಮೊನ್ನೆ. ಪಪ್ಪು ಆಟ ಮಾಡ್ತಾವನೆ ನನಗೂ ಬೇಕು ಅಂತ. ಅಲ್ಲ ಪಪ್ಪು? ನನಗೆ ಆಮ್ಲೆಟ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ನಾನು ಆಮ್ಲೆಟ್ ತೊಗೊಂಡಿದ್ದೀನಿ. ಲಾಲಿಪಾಪ್ ಯಾರ್ಯಾರಿಗೆ ಇಷ್ಟ? ಅಪ್ಪು ಅವರು ಡ್ರ್ಯಾಗನ್ ಚಿಕನ್ನು, ಲಾಲಿಪಾಪು ಏನೇನೋ ಆರ್ಡ್ರ್ ಮಾಡವ್ರೆ. ಅಪ್ಪು ಅವರೇ ಎಸ್, ಇಲ್ಲಿ ನೋಡಿ ಪಾಪ ಪಪ್ಪು. ಅವನಿಗೆ ಓನ್ಲಿ ಸೌತೆಕಾಯಿ ಅಷ್ಟೇ. ಪಪ್ಪುಮ್ಮ, ಪಪ್ಪು ಹಾಯ್. ಪಪ್ಪು ಹಾಯ್. ದೀಪು ನೋಡ್ತಾವ ನೋಡು. ನಮ್ಮ ಮಮ್ಮಿ ಅವ್ರದ್ದು ಇನ್ನೂ ವೆಯ್ಟಿಂಗ್. ಅವರು ಮಟನ್ ಚಿಕನ್ ತಿನ್ನಲ್ವಲ್ಲ ಅದಕ್ಕೆ. ಹಾಂ, ಆ ಕಡೆ ಐತೆ. ಅಪ್ಪು, ಇದಿಷ್ಟರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಅಪ್ಪು ಅವರೇ, ಇಷ್ಟರಲ್ಲಿ ನಿಮ್ಮ ಫೇವ್ರೇಟ್? ತಂದೂರಿ. ಡ್ರ್ಯಾಗನ್ ಚಿಕನ್. ಡ್ರ್ಯಾಗನ್ ಚಿಕನ್ ಇನ್ನೂ ಬರಲಿಲ್ಲ. ನಮ್ಮೂರ್ದು ಮಟನ್ ಬಂದು ರೋಟಿ. ದೀಪು, ನಿಂಗೆ ಯಾವ್ದು ಇಷ್ಟ? ಏನಿಷ್ಟ?
ಕಲ್ಮಿ ಕಲ್ಮಿ, ಅದಕ್ಕೆ ಕಲ್ಮಿ ಹೇಳಿದ್ದೀನಿ, ನನಗೂ ಇಷ್ಟ. ಹಾಂ, 4 ಜನಕ್ಕೂ ಒಂದೊಂದು. ಅಪ್ಪು ಅವ್ರಿಗೆ ಊಟ ಮಾಡಿದ್ಮೇಲೆ ಜ್ಯೂಸ್ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂತ. ಅಪ್ಪು ನಿನ್ನ ಫ್ರೆಂಡ್ ಬಂತು ನೋಡು, ಆಯ್ ಮಾಡು. ಅಪ್ಪುಗೆ ಇಷ್ಟ ಬೋಬೋ, ಹಿಂಸೆ ಕೊಡ್ತಾನೆ ಮನೇಲಿ. ಯಾರು? ಬೋಬೋ ಅಲ್ಲ, ಅದು ಬೋಬಾ. ಆ ಜ್ಯೂಸ್ ಹೆಸರೇ ಬೋಬಾ. ಇವಾಗ ಎಂಪೈರ್ ಹತ್ರ ಬಂದ್ವಿ ನಾವು. ಎಂಪೈರ್. ನಮ್ಮ ಮಮ್ಮಿಯವರು ಐಸ್ ಕ್ರೀಮು, ಇವರು ಪಲ್ಪಿ ಗ್ರೇಪ್ಸ್, ಇವರು ಪಲ್ಪಿ ಗ್ರೇಪ್ಸ್. ನಮ್ಮದು ಪೈನಾಪಲ್ ಕುಡ್ದಾಯ್ತು ಗೈಸ್. ಪಾಪ ಬೋಬೋ. ಈಗ ಅಪ್ಪು ಅಲ್ಲಿ ಸ್ಕೆಚ್ ಆಗ್ತಾವನೆ, ಏನು ತಗಸ್ಕೋಬೋದು ಅಲ್ವಾ ಅಪ್ಪು? ಅಪ್ಪು ತಗ್ಸ್ಕೊತಾ ನನಗೂ ಏನಾದ್ರು ಕೊಡ್ಸೋ ಥರ ತಗ್ಸ್ಕೊಡ್ತೀನಿ. ಡೀಲಾ? ಎಷ್ಟು ಖರ್ಚು ಮಾಡ್ತೀನಿ? ಚಾಲೆಂಜ್ ಮಾಡೋದು. ಹಾಂ, ಇವಾಗ ಅದೇ ಒಂದು ಚಾಲೆಂಜಿಂಗ್ ವಿಡಿಯೋ ಕೇಳೋರು ಎಲ್ರೂ. ಒಂದು ಚಾಲೆಂಜಿಂಗ್ ವಿಡಿಯೋ, ಏನು ಚಾಲೆಂಜಿಂಗ್ ವಿಡಿಯೋ ಮಾಡ್ಬೋದು ಅಂತ ಗೆಸ್ ಮಾಡು ನೀನು. ನೀನು ಚಾಲೆಂಜಿಂಗ್ ವಿಡಿಯೋ ಅದು ಇವಾಗ ಓಕೆ. ನೆಕ್ಸ್ಟ್ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ನಾನು ನೀನು. ಗೈಸ್, ಚಾಲೆಂಜಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಅಪ್ಪುದು ನನಗೆ ಹಾಂ, ತಿನ್ನೋದ್ರಲ್ಲಿ ಮಾಡಬೇಕು ಅಪ್ಪು ಜೊತೆ ಕಾಂಪಿಟೇಷನ್ನು, ಅದರಲ್ಲೂ ಚಿಕನ್ನ. ಏನಂತೀಯ? ಓಕೆ ಅಂತೆ. ಇವಾಗ ಶಾಪಿಂಗ್ ಮಾಡ್ತಾ ಇದ್ದೀವಿ ನಾವು, ಚೋಟ ಶಾಪಿಂಗ್. ಉಡುಪಿ ಸ್ವೀಟಾ? ಉಡುಪಿ ಅಲ್ವಾ ಅಂತ ಗೈಸ್. ಒಂದು ಬೇಕಾ ಇದು? ಹಾಂ, ಮಾದರಿಗೆ ಇಷ್ಟ ತಗೊಂಡಿದ್ದೀನಿ. ಏನು ಬೇಕು? ತಪ್ಪು ಬಿಡೋದಿಲ್ಲ ಇವತ್ತು. ಯಾವುದು? ಅದನ್ನು ತಗೊಂಡು ಅಪ್ಪು ಚಾಲೆಂಜಿಂಗ್ ವಿಡಿಯೋ ಮಾಡ್ಬೇಕಂತೆ ನನ್ನ ಜೊತೆ. ಎಷ್ಟಿದು? ಮದುವಕರ್ ಮಾಡಿದ್ರಿ ನಾನು ಅದಲ್ವಾ ಇದನ್ನ? ಅದು ನೋಡ್ಬಿಟ್ಟವನೇ, ಅವ್ನಿಗೆ ಐಡಿಯಾ ಬಂದಿರೋದು. ಸುಮ್ಮನೆ ಐಡಿಯಾ ಬರೋದಿಲ್ಲ. ಹುಡ್ಕೌಡಿ. ನಂಗೆ ಬೇಡ, ಹಿಂಗೆ ವೇಸ್ಟ್ ಮಾಡೋದು ನೀವು, ಮಾಡಬಾರ್ದು. ನನಗೆ ಸಿಕ್ಕಾಪಟ್ಟೆ ಖಾರ ಇರುತ್ತೇನೋ, ಹೆವಿ ಇರುತ್ತೆ. ಮದುವೆ ತಿಂದಿದ್ಲು ಅನ್ಸ್ತದ ಇದನ್ನ. ನೋಡಿ, ನನಗೆ ನೆನಪಿಲ್ಲ ಗೈಸ್, ನನ್ನ ಮಗನ ನೆನಪಲ್ಲ ನೋಡಿ. ಅವನೇ ಅಂದದ್ದು ನಿಕ್ಕಿ ಮಾಮ ತಿಂದಿತ್ತು ಅಂತನೂ ಅಂದ, ಮದುವಕ ತಿಂದಿತ್ತು ಅಂತನೂ ಅಂದ. ನಮ್ಮ ಯಜಮಾನ್ರು ಬೀಡ ತಟ್ಟವ್ರೆ ನನಗೋಸ್ಕರ. ಅದು ಏನೇನೋ ತಗೋತಾವನಪ್ಪು. ತಗೊಂಡ್ರಕ್ಕ ಅದು ಇದು? ಅದೇನೋ ಸ್ವೀಟ್ ತಗೊಂಡಿದ್ದೀನಿ ಮಾದು. ನಿಮ್ಗೆ ಅಲ್ವಾ ಮಾದವ್ರಿಗೆ ಅಲ್ವಾ ಅಂದರೆ ಸಖತ್ ಇಷ್ಟ. ಇದೇನ್ರಿ ಈ ಥರ ಬಿಡು ತಂದಿದ್ದೀರಾ? ಚಾಕ್ಲೇಟ್ ಮತ್ತು ಇದನ್ನ ವೆನಿಲದು ಟೈಮ್ದು ತಿಂದು ನೋಡ್ಬಿಟ್ಟಿದ್ರೆ ನಂಗೆ ಚೆನ್ನಾಗದೆ ಅಂತೆ. ಸ್ವೀಟ್ ಬಿಡಕಣಕ್ಕ. ಓಕೆ ಬೇಕಾ ಒಂದು ಅವನಾ? ಹಾಗಂತ. ಅಪ್ಪ ನೀವು ತಂದಿದ್ದೀರಿ ಕಾಣಿ. ಇದು ಮಶ್ಮೆಲೋ. ಏನಿದು? ಅಪ್ಪ ಬಾಲು. ಅಪ್ಪ ಬಾಲಲ್ಲೋ ಚಿಂಗಮ್ಮು. ತಗೋತೀನಿ. ಚುಪ್ಪದು. ಯಾವ ತೋರ್ಸಪ್ಪ ಹಂಗೆ ಯಾವ ತಗೊಂಡಿರೋದು? ಅಲ್ಲೋದು ಚೆನ್ನಾಗಿರುತ್ತೆ. ಟ್ರೈ ಮಾಡಪ್ಪ. ಕುಕುಂಬರ್ ಸ್ವೀಟ್. ಮಾರ್ಚ್ ಮೇಲೆ ಬಟ್ ಬಾಕ್ಸ್ ತಗೋಬೇಕು ಅಂತಿದ್ದೀನಿ ಫುಲ್ಲು. ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ, ಬೀಜ, ಸನ್ಫ್ಲವರ್ ಸೀಡ್ಸ್ ಇದೆ. ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿಂದು ಬೇಕಾ? ಇನ್ನೇನು ಬೇಕು? ಪಾಪ ಇದಕ್ಕೆ ಸರಿಗೆ ನಮ್ಮ ಮಮ್ಮಿಯವರು ಪಪ್ಪು ಅವ್ರಿಗೆ ಸರಿ ಮಾಡ್ಲಿಕ್ಕಾಗಿ ಸೀಡ್ಸ್ಗಳನ್ನ ತಗೋತಿದ್ದಾರೆ. ಅಲ್ಲೂ ಮಾತುಕತೆ, ಇಲ್ಲೂ ಮಾತುಕತೆ. ಇದು 30 ಗ್ರಾಮ್ ಕಣೋ. ಚೆನ್ನಾಗಿ ಅದೇ ತೊಗೊಳ್ಳಿ. ಪ್ರೈಸಿಂಗ್ ನೋಡಿ, ಇಲ್ಲಾಂದ್ರೆ ಇದನ್ನೇ ಒಂದು ಸುಮ್ಮನೆ ಏನೋ ಅನ್ಕೊಂಡು ಬಂದು ಏನೇನೋ ತಗೋತಾ ಇರೋದು. ಅದು ಇದು ನೀವು ಇದು ಮಾಡ್ತೀರಾ? ಮಕ ಮಕ ನಿನ್ನ ಮಕ ಮಕ ಸ್ವೀಟ್ಸ್ ಅದನ್ನು ಬೇಡ. ಬಾದಾಮಿ ಬೇಕಾ? ಅದು ಕಾಫಿ ಬೇಕಾ? ಅಪ್ಪೋರ್ ನಿದ್ದೆ ಆಲ್ರೆಡಿ. ನಾವಿಲ್ಲಿ ಈಸ್ಪಿರಪ್ಪ ಅವ್ರಿಗೆ ಊಟ ತೊಗೊಬಂದಿದ್ದೇವೆ. ಈಸ್ಪಿರಪ್ಪ ಏನು ಮಾಡ್ತಾ ಇದ್ದೀರಾ? ಹಾಂ ತಗೋ, ಇದು ಕೊಟ್ಬಿಡ್ತೀವಿ ಅಪ್ಪು.
ತಾತ ಊಟ ಊಟ ಇಸ್ಪ್ರಿಪ್ಪ ಬಿರಿಯಾನಿ ಬಿರಿಯಾನಿ ಎಂಜಾಯ್ ಹಾಯ್ ಹಾಯ್ ಎಲ್ರು ಹೆಂಗಿದ್ದೀರಾ ಹೆಂಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಕೇಳಿ ಎಲ್ಲ ಚೆನ್ನಾಗಿದ್ದೀರಾ ಹೇ ಬಾರ ಹೋಗುವೆ ಬೆಳಗ್ಗೆಗೆ ಅಕ್ಕ 6 ಗಂಟೆಗೆ ಹೋಗ್ಬೇಕು. ಏನಾಗಲ್ಲ ಬಾರೋ ಬಾ ಬೆಳಗ್ಗೆಗೆ ಹೋಗುವೆ ಬಾ ಬೆಳಗ್ಗೆ ಹೋಗೋಣ. ಹಾ